ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತು HLO ಆ್ಯಪ್ ಬಳಸುವಲ್ಲಿ ಗಣತಿದಾರರಿಗೆ ಗಣತಿ ಮಾಡುವಾಗ ಬರುವ ಸಮಸ್ಯೆಗಳು ಮತ್ತು ಅದರ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಉದಾಹರಣೆಗೆ, ಒಂದಕ್ಕಿಂತ ಹೆಚ್ಚು ಕುಟುಂಬ ಇದ್ದಾಗ ಯಾವ ರೀತಿ ನಾವು ಕುಟುಂಬ ಸಂಖ್ಯೆಯನ್ನು ಕೊಡಬೇಕು, ಸಂಸ್ಥಾ ರೂಪದ ಕುಟುಂಬ ಇದ್ದಾಗ ಯಾವ ರೀತಿ ನಾವು ಸರ್ವೆಯಲ್ಲಿ ಕೈಗೊಳ್ಳಬೇಕು, ಮನೆ ಬೀಗ ಹಾಕಿದರೆ ಅದನ್ನು ಯಾವ ರೀತಿ ಮೆನ್ಷನ್ ಮಾಡಬೇಕು, ಬಿದ್ದು ಹೋಗಿರುವಂತಹ ಕಟ್ಟಡ ಇದ್ದರೆ ಏನು ಮಾಡಬೇಕು, ಮತ್ತು ವಾಸ ಮತ್ತು ಇತರ ಎರಡೂ ಬಳಕೆಗೂ ಆ ಕಟ್ಟಡವನ್ನು ಬಳಸ್ತಾ ಇದ್ದರೆ ಯಾವ ರೀತಿ ಸಮೀಕ್ಷೆ ಮಾಡಬೇಕು, ಖಾಲಿ ಕಟ್ಟಡ ಇದ್ದರೆ ಏನು ಮಾಡಬೇಕು ಅನ್ನೋದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರ್ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರೆಲ್ಲ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಜೊತೆಗೆ ಮಾಹಿತಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಈಗಾಗಲೇ ಮಾಡಿರುವ ಅಥವಾ ಮಾಡಲೇಬೇಕಾದ ಕೆಲಸಗಳನ್ನು ನಾವು ಮೊದಲಿಗೆ ನೋಡೋಣ. ನಿಮ್ಮ ಬ್ಲಾಕ್ನಲ್ಲಿ ಬರುವಂತಹ ವಾಸದ ಮನೆಗಳು, ವಾಸೇತರ ಕಟ್ಟಡಗಳು, ಅಂಗನವಾಡಿ, ಶಾಲೆ, ಪಂಚಾಯಿತಿ, ಆಸ್ಪತ್ರೆ, ಅಂಚೆ ಕಚೇರಿ, ಬ್ಯಾಂಕ್ ಇತ್ಯಾದಿಗಳನ್ನು ಗುರುತಿಸಿಕೊಳ್ಳಿ. ನಂತರ ಖಾಲಿ ಮನೆ, ಶೆಡ್ಗಳು, ವಾಸ ಮತ್ತು ವಾಸೇತರ ಉದ್ದೇಶಗಳಿಗೆ ಬಳಸುವ ಕಟ್ಟಡಗಳನ್ನು ಗುರುತಿಸ್ಕೊಳ್ಬೇಕು. ಅದಾದ ಮೇಲೆ ಮೇಲಿನ ಎಲ್ಲ ರೀತಿಯ ಕಟ್ಟಡಗಳನ್ನು ಗುರುತಿಸಿಕೊಂಡು ಕಟ್ಟಡ ಸಂಖ್ಯೆ ನೀಡಿ ಮನೆ ಪಟ್ಟಿ ನಕ್ಷೆಯನ್ನು ತಯಾರಿಸ್ಕೊಳ್ಬೇಕು. ಕೊನೆಗೆ ಸಿದ್ಧಪಡಿಸಿದ ನಕ್ಷೆಯನ್ನು ಮೇಲ್ವಿಚಾರಕರಿಗೆ ತೋರಿಸಿ ಅವರು ಸರಿ ಇದೆ ಅಂತ ಅಂದು ದೃಢೀಕರಿಸಿದ ನಂತರ ಅದನ್ನು 2 ಪ್ರತಿ ಸಿದ್ಧಪಡಿಸ್ಕೊಳ್ಬೇಕು, 1 ಪ್ರತಿ ಮೇಲ್ವಿಚಾರಕರಿಗೂ ಕೊಡಬೇಕು. ನಂತರ ಈಗ HLO ಒರಿಜಿನಲ್ ಆ್ಯಪ್ ಏನು ಬಂದಿದೆಯಲ್ಲ ಅದನ್ನು ಹಾಕ್ಕೊಂಡು ಪಾಸ್ವರ್ಡ್ ಮತ್ತು ಪಿನ್ ಸೆಟ್ ಮಾಡಿಕೊಂಡು ಅದರಲ್ಲಿ ಮೇನ್ ಪೇಜ್ನಲ್ಲಿ ಬರುವಂತಹ ಅಂದಾಜು ಕಟ್ಟಡ ಸಂಖ್ಯೆ ಅಂದರೆ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಬಿಲ್ಡಿಂಗ್ಸ್ ಮತ್ತು ಅಂದಾಜು ಜನಗಣತಿ ಮನೆ ಸಂಖ್ಯೆ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಸೆನ್ಸಸ್ ಹೌಸಸ್ ಇವೆರಡನ್ನು ಕೂಡ ಹಾಕಿಕೊಳ್ಬೇಕು. ನೀವು ನಕ್ಷೆ ಹಾಕಿದ ನಂತರ ಈ ಸಂಖ್ಯೆ ನಿಮಗೆ ಗೊತ್ತಾಗುತ್ತೆ, ಅದನ್ನು ಕೂಡ ನೀವು ಅಲ್ಲಿ ಹಾಕಬೇಕಾಗುತ್ತೆ. ಹಾಕಿ ಕೆಳಗೆ ಇರುವಂತಹ ಮನೆಪಟ್ಟಿ ಕಾರ್ಯಾಚರಣೆ ಹೌಸ್ ಲಿಸ್ಟ್ ಆಪರೇಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ HLO ಆ್ಯಪ್ನಲ್ಲಿ ಸರ್ವೆ ಮಾಡಲು ಆ್ಯಪ್ ಓಪನ್ ಆಗುತ್ತೆ. ನೆಕ್ಸ್ಟ್ ಈಗ ಆ್ಯಪ್ನಲ್ಲಿ ಗಣತಿ ಆರಂಭಿಸಿದಾಗ ಮೊದಲಿಗೆ ಲೈನ್ ನಂಬರ್ ಇರುತ್ತೆ, ಅದು ತಾನಾಗೆ ಜನರೇಟ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಲೈನ್ ನಂಬರ್ ನೀವೇನು ಹಾಕಬೇಕಾಗಿಲ್ಲ, ಅದು ತಾನಾಗಿಯೇ ಜನರೇಟ್ ಆಗಿರುತ್ತೆ. ನೆಕ್ಸ್ಟ್ ಇನ್ನು ಇಲ್ಲಿ ಕಾಣಿಸ್ತಿದೆಯಲ್ಲ ಕಟ್ಟಡ ಸಂಖ್ಯೆ, ಇದನ್ನು ನೀವೇ ಟೈಪ್ ಮಾಡಿ ಅಥವಾ ಆಯ್ಕೆ ಕೂಡ ಇಲ್ಲಿ ಡ್ರಾಪ್ ಡೌನಿಂದ ನೀವು ಆಯ್ಕೆ ಕೂಡ ಮಾಡ್ಬೋದಾಗಿದೆ. ಇದರ ಕೆಳಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ರಿಪೀಟ್ ಬಟನ್, ಈ ರಿಪೀಟ್ ಬಟನ್ ಏನಂದರೆ ಒಂದೇ ಕಟ್ಟಡದಲ್ಲಿ ಒಂದಕ್ಕಿಂತ ಹೆಚ್ಚು ಜನವಸತಿ ಮನೆಗಳು ಇದ್ದರೆ ಫಸ್ಟ್ ಏನು ಮಾಡಬೇಕಾಗುತ್ತೆ, ಆ ಕಟ್ಟಡದ ಸಂಖ್ಯೆಯನ್ನು ಹಾಕಿ ಗಣತಿ ಮುಗಿಸ್ಬೇಕು. ಅದಾದಮೇಲೆ ಮತ್ತೊಂದು ಮನೆ ಮಾಡಬೇಕಂದ್ರೆ ಅಲ್ಲಿರುವಂತಹ 2ನೇ ಜನವಸತಿ ಮನೆಯನ್ನು ಸರ್ವೆ ಮಾಡೋಕೆ ಅವಾಗ ನೀವೇನು ಮಾಡಬೇಕಾಗುತ್ತೆ, ಈ ರಿಪೀಟ್ ಬಟನನ್ನು ಒತ್ತಿ ಮತ್ತೊಂದು ಮನೆಯನ್ನು ಗಣತಿ ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಬರೋದು ಜನಗಣತಿ ಮನೆ ಸಂಖ್ಯೆ. ಇದು ಗಣತಿದಾರರು ಹಾಕಬೇಕಾಗಿಲ್ಲ, ಬದಲಾಗಿ ಒಂದೊಂದು ಜನಗಣತಿ ಮನೆ ಮಾಡುವಾಗ ಕೆಳಗಿರುವಂತಹ ಇಲ್ಲಿ ಕಾಣಿಸ್ತಿದೆಯಲ್ಲ ನ್ಯೂ ಅಂದರೆ ಹೊಸ ಅಂತ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ತಾನಾಗಿಯೇ ಮುಂದಿನ ಸಂಖ್ಯೆ 0001ನಿಂದ ಮುಂದುವರೆದು 002, 0003 ಇದೇ ಮಾದರಿಯಲ್ಲಿ ಕೊಡ್ತಾ ಹೋಗ್ತದೆ. ಒಂದು ವೇಳೆ ಏನಾದರೂ ಒಂದೇ ಜನಗಣತಿ ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚು ಕುಟುಂಬಗಳಿದ್ದರೆ ಆವಾಗ ನಾವೇನು ಮಾಡಬೇಕಾಗುತ್ತದೆ ಅಂದರೆ ಫಸ್ಟ್ ಟೈಮು ನ್ಯೂ ಮೇಲೆ ಕ್ಲಿಕ್ ಮಾಡಿ ಒಂದು ಕುಟುಂಬದ ಸರ್ವೆ ಮುಗಿಸ್ಬೇಕು. ಅದಾದ ನಂತರ ಇಲ್ಲಿ ಕಾಣಿಸ್ತಿದೆಯಲ್ಲ ರಿಪೀಟ್ ಬಟನ್, ಈ ರಿಪೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು ಕುಟುಂಬದ ಸರ್ವೆ ಮಾಡಬೇಕು. ಆಗ ಏನಂತಂದರೆ ಜನಗಣತಿ ಮನೆ ಸಂಖ್ಯೆ ಅದೇ ಇರುತ್ತೆ, ಅದರಲ್ಲಿ 2 ಹೌಸ್ ಹೋಲ್ಡ್ ಅಂದರೆ ಕುಟುಂಬಗಳನ್ನು ಸರ್ವೆ ಮಾಡಿದ ರೀತಿ ಆಗುತ್ತೆ. ನೆಕ್ಸ್ಟ್ ಇನ್ನು ಪ್ರಶ್ನೆ ಸಂಖ್ಯೆ 7ರಲ್ಲಿ ಕಟ್ಟಡದ ಬಳಕೆಯಲ್ಲಿ 10 ಆಯ್ಕೆಗಳು ಇರ್ತವೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಈ 10 ಆಯ್ಕೆಗಳಲ್ಲಿ ಆಯ್ಕೆ 1 ಅಂದರೆ ವಾಸ, ಆಯ್ಕೆ 2 ಅಂದರೆ ವಾಸ ಪ್ಲಸ್ ಇತರೆ ಅಂದರೆ ಬೇರೆ ಯಾವುದಾದ್ರೂ ಕೆಲಸವನ್ನು ಅವ್ರ ಮನೆ ಮುಂದೆನೇ ಮಾಡ್ತಾ ಇದ್ದರೆ ಈ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಎಲ್ಲ 34 ಪ್ರಶ್ನೆಗಳನ್ನು ಕೂಡ ನಾವು ಉತ್ತರಿಸಬೇಕಾಗುತ್ತೆ. ಒಂದು ವೇಳೆ ಆಯ್ಕೆ 3ರಿಂದ 9 ಏನಿದಾವಲ್ಲ ಇವಿಷ್ಟು ಮತ್ತು ಆಯ್ಕೆ 0 ಅಂದರೆ ಖಾಲಿ ಅಂತ ಏನಿದೆಯಲ್ಲ ಇದನ್ನೇನಾದರೂ ಇವಿಷ್ಟರಲ್ಲಿ ಒಂದನ್ನು ನಾವು ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿದರೆ ಕೆಳಗಡೆ ಇರುವಂತಹ ಇಲ್ಲಿ ನೈಜ ಬಳಕೆ ನಮೂದಿಸಿ ಅಂತ ಕಾಣಿಸ್ತಿದೆಯಲ್ಲ ಈ ಚೆಕ್ ಬಾಕ್ಸ್, ಈ ಬಾಕ್ಸ್ ಏನಾಗುತ್ತೆ
ಓಪನ್ ಆಗುತ್ತೆ, ಅಂದರೆ ಅನ್ಫ್ರೀಸ್ ಆಗುತ್ತೆ. ಆಗ ನಾವು ಅದರಲ್ಲಿ ಆ ಕಟ್ಟಡದ ನೈಜ ಬಳಕೆಯನ್ನು ಟೈಪ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಆಯ್ಕೆ ಮಾಡಿದಂತಹ ಅಂಗಡಿ ಅನ್ನುವಂಥ ಆಪ್ಷನ್ ನೀವು ಆಯ್ಕೆ ಮಾಡಿದರೆ ಅದು ಬಟ್ಟೆ ಅಂಗಡಿನ, ಚಪ್ಪಲಿ ಅಂಗಡಿನ, ವಾಚ್ ಅಂಗಡಿನ ಅಂತ ನೀವು ನೈಜವಾಗಿ ಅಲ್ಲಿ ಬಳಕೆಯನ್ನು ಬರಿಬೇಕಾಗುತ್ತೆ. ಒಂದು ವೇಳೆ ಶಾಲೆ ಅಂತಂದರೆ ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆನೋ ಅಥವಾ ಪ್ರೈವೇಟ್ ಶಾಲೆನೋ, ಕಾಲೇಜು ಯಾವ ಕಾಲೇಜು, ಆಸ್ಪತ್ರೆ ಇದ್ದರೆ ಎಂಥ ಆಸ್ಪತ್ರೆ, ಒಂದು ವೇಳೆ ಕಾರ್ಖಾನೆ ಆಗಿದ್ದರೆ ಯಾವ ಕಾರ್ಖಾನೆ, ಈ ರೀತಿ ಎಲ್ಲ ಮಾಹಿತಿಯನ್ನು ನೀವು ನೈಜ ಬಳಕೆಯನ್ನು ಇಲ್ಲಿ ಹಾಕಬೇಕಾಗುತ್ತೆ. ಒಂದು ವೇಳೆ ಖಾಲಿ ಇದ್ದರೂ ಕೂಡ ಅದು ಖಾಲಿ ಯಾಕಿದೆ, ಬಾಡಿಗೆಗಾಗಿ ಖಾಲಿ ಇದೆಯೋ ಅಥವಾ ಹೊಸ ನಿರ್ಮಾಣ ಮಾಡಲು ಖಾಲಿ ಮಾಡಲಾಗಿದೆಯೋ, ಈ ರೀತಿ ನೈಜ ಬಳಕೆಯನ್ನು ನಮೂದಿಸಬೇಕಾಗುತ್ತೆ. ಒಂದು ವೇಳೆ ನೀವು ಭೇಟಿ ನೀಡಿದಂತಹ ಕಟ್ಟಡ ಏನಾದರೂ ಸಂಸ್ಥಾ ರೂಪ ಆಗಿದ್ದರೆ, ಅಂದರೆ ಸಂಸ್ಥಾ ರೂಪ ಅಂತಂದರೆ ಹಾಸ್ಟೆಲ್ ಆಗಿರ್ಬೋದು, PG ಆಗಿರ್ಬೋದು, KKGB ಹಾಸ್ಟೆಲ್ಗಳು, ವೃದ್ಧಾಶ್ರಮ, ಮದರಸಾ ಇಂತಹ ಕಟ್ಟಡಗಳಾಗಿದ್ದರೆ ಪ್ರಶ್ನೆ ಸಂಖ್ಯೆ 7ರಲ್ಲಿ ಇದರಲ್ಲಿ ನೀವು ಇಲ್ಲಿ ಕಾಣಿಸ್ತಿದೆಯಲ್ಲ ವಾಸ ಮತ್ತು ಇತರ ಬಳಕೆ ಅಂತ, ಇದನ್ನು ಫಸ್ಟ್ ಆಯ್ಕೆ ಮಾಡ್ಕೊಳ್ಬೇಕು. ಆವಾಗ ಇಲ್ಲಿ ಕೆಳಗಡೆ ಸಂಸ್ಥಾ ರೂಪ ಅನ್ನೋದು ಮೊದಲು ಫ್ರೀಜ್ ಆಗಿತ್ತು, ಈಗ ನೀವು ಅದನ್ನು ಸೆಲೆಕ್ಟ್ ಮಾಡಿದಾಗ ಅನ್ಫ್ರೀಜ್ ಆಗುತ್ತೆ. ಅದನ್ನು ಕೂಡ ಆಯ್ಕೆ ಮಾಡಿಕೊಂಡು ನೀವು ಮುಂದುವರಿಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಸಂದರ್ಭ ಕೂಡ ನಿಮಗೆ ಎದುರಾಗುತ್ತೆ. ಅದೇನಂತಂದರೆ, ನೀವು ಭೇಟಿ ನೀಡಿದಂತಹ ಜನವಸತಿ ಮನೆ ನೀವು ಎಷ್ಟು ಸಲ ಹೋದರೂ ಕೂಡ ಅಲ್ಲಿ ಬೀಗ ಹಾಕಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ, ಆಯ್ಕೆ 1 ವಾಸ ಅಂತಿದೆಯಲ್ಲ ಇದನ್ನಾದರೂ, ಅಥವಾ ಆಯ್ಕೆ 2 ವಾಸ ಮತ್ತು ಇತರ ಅಂತಿದೆಯಲ್ಲ ಇದನ್ನಾದರೂ, ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು. ಆಗ ಕೆಳಗಡೆ ಇರುವಂತಹ ಬೀಗ ಹಾಕಲಾಗಿದೆ ಅನ್ನುವಂಥ ಆಪ್ಷನ್ ಏನಾಗುತ್ತೆ, ಎನೇಬಲ್ ಆಗುತ್ತೆ. ಆವಾಗ ಆ ಆಪ್ಷನನ್ನು, ಅಂದರೆ ಬೀಗ ಹಾಕಲಾಗಿದೆ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ. ಆದರೆ ಇಂತಹ ಬೀಗ ಹಾಕಿದಂತಹ, ಶಾಶ್ವತವಾಗಿ ಬೀಗ ಹಾಕಿದಂಥ ಮನೆಗಳನ್ನು ನೀವೇನು ಮಾಡಬೇಕಾಗುತ್ತೆ ಅಂದರೆ, ಈ ಗಣತಿ ಕಾರ್ಯ ಮುಗಿಯೋವರೆಗೂ, ಅಂದರೆ ಮೇ 15ನೇ ತಾರೀಕಿನವರೆಗೂ ಇದಕ್ಕೆ ಅವಕಾಶ ಇದೆ. ಸೊ ಅದಕ್ಕೋಸ್ಕರ ಮೇ 15ನೇ ತಾರೀಕಿನಂದೇ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಅದನ್ನು ಶಾಶ್ವತವಾಗಿ ಮನೆ ಬೀಗ ಹಾಕಿದೆ ಅಂಥೇಳಿ ನಮೂದಿಸಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಸಲ ಏನಾಗಿರುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಏನಾಗಿರುತ್ತೆ ಅಂದರೆ, ನೀವು ಮನೆ ಕಟ್ಟಡ ಸಂಖ್ಯೆ ಕೊಟ್ಟಿರ್ತೀರಿ ಈಗ ಮ್ಯಾಪಿಂಗ್ ಮಾಡುವಾಗ, ಆ ಕಟ್ಟಡ ಸಂಖ್ಯೆಯಲ್ಲಿ ಈಗ ಉದಾಹರಣೆಗೆ 3ನೇ ಮನೆ ಮಾಡಿರ್ತೀರ, 4ನೇ ಮನೆಗೆ ಹೋಗ್ತೀರ, ಆ ಮನೆ ಎಲ್ಲಿಗೋ ಮದುವೆಗೋ ಸಮಾರಂಭಕ್ಕೋ ಹೋಗಿರ್ತಾರೆ, ಅವರು ಇರಲ್ಲ ಆವತ್ತಿನ ದಿವಸ. ನೆಕ್ಸ್ಟ್ 5ನೇ ಮನೆ ಮಾಡಬೇಕಾ ಇಲ್ಲ ಅಂತಂದರೆ ಮಾಡ್ಬೋದು. ಯಾಕಂತಂದರೆ ಕಟ್ಟಡ ಸಂಖ್ಯೆಯನ್ನು ನಾವು ಅಲ್ಲಿ ಟೈಪ್ ಮಾಡ್ಕೊಳ್ಬೋದಾಗಿದೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಕಟ್ಟಡ ಸಂಖ್ಯೆ ನಾವು ಸೆಲೆಕ್ಟ್ ಮಾಡಿದಾಗ 4 ಅಂತ ಬಂದರೂ ಕೂಡ ನೀವೇನು ಮಾಡಬೇಕು, ಅದನ್ನು ಬ್ಯಾಗ್ ಮಾಡಿಬಿಟ್ಟು ಟೈಪ್ ಮಾಡಬೇಕಾಗುತ್ತೆ. ಕಟ್ಟಡ ಸಂಖ್ಯೆ 5 ಅಂತ ಟೈಪ್ ಮಾಡಿಕೊಂಡು ನೀವು ಗಣತಿ ಕಾರ್ಯವನ್ನು ಮುಂದುವರಿಸಬಹುದು. ಇಲ್ಲಿ ನೀವು 3ನೇ ಕಟ್ಟಡದ ಜನಗಣತಿ ಮನೆ ಸಂಖ್ಯೆ 3 ಆಗಿದ್ದು 4ನೇದು ಬಿಟ್ಟಿರ್ತೀರ, 5ನೇ ಕಟ್ಟಡದ ಜನಗಣತಿ ಮನೆ ಸಂಖ್ಯೆ 4 ಆಗ್ಬೋದು, ಅಂದರೆ 0004 ಆಗ್ಬೋದು. ಏನೂ ವ್ಯತ್ಯಾಸ ಆಗಲ್ಲ. ಸೊ ನೀವು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಆದರೆ ಮುಂದೆ ನೀವು ಅವ್ರು ಮತ್ತೆ ವಾಪಸ್ 4ನೇ ಮನೆಯವರು 4ನೇ ಕಟ್ಟಡ ಸಂಖ್ಯೆಯವರು ಯಾವಾಗ ಬರ್ತಾರೋ ಆವಾಗ ಆ ಮನೆಗೆ ಕಟ್ಟಡ ಸಂಖ್ಯೆ 4 ಅಂತ ಟೈಪ್ ಮಾಡಿನೇ ಸರ್ವೆ ಮಾಡಬೇಕಾಗುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 9ರಲ್ಲಿ ಕುಟುಂಬ ಸಂಖ್ಯೆ ಏನಾಗಿದೆಯಲ್ಲ, ಈ ಕುಟುಂಬದ ಸಂಖ್ಯೆ ತಾನಾಗಿಯೇ ಜನ್ರೇಟ್ ಆಗ್ತಾ ಹೋಗ್ತದೆ. ಬಟ್ ನೆನಪಿರಬೇಕಾದದ್ದು ಏನಂದರೆ, ಪ್ರಶ್ನೆ ಸಂಖ್ಯೆ 7ಕ್ಕೂ ಮತ್ತು 9ಕ್ಕೂ ಕೂಡ ಲಿಂಕ್ ಇದೆ. ಅದೇನಂತಂದರೆ, ಪ್ರಶ್ನೆ ಸಂಖ್ಯೆ 7ರಲ್ಲಿ ನೀವು ಆಪ್ಷನಲ್ಲಿ 1 ಅಥವಾ 2 ಆಯ್ಕೆಯನ್ನು ಮಾಡಿಕೊಂಡಿದ್ರೆ, ವಾಸ ಮತ್ತು ಇನ್ನೊಂದು 2ನೇ ಆಪ್ಷನು ವಾಸ ಮತ್ತು ಇತರೆ, ಈ 2 ಆಪ್ಷನನ್ನು ಆಯ್ಕೆ ಮಾಡಿಕೊಂಡಿದ್ರೆ ಮಾತ್ರ ಪ್ರಶ್ನೆ ಸಂಖ್ಯೆ 9ರಲ್ಲಿ ಕುಟುಂಬ ಸಂಖ್ಯೆ ಏನಾಗುತ್ತೆ, ಜನ್ರೇಟ್ ಆಗ್ತಾ ಹೋಗ್ತದೆ. ಒಂದು ವೇಳೆ ನೀವು 7ರಲ್ಲಿ ಪ್ರಶ್ನೆ ಸಂಖ್ಯೆ 7ರಲ್ಲಿ ಶಾಲೆ, ಅಂಗಡಿ ಇತ್ಯಾದಿ ಏನಾದರೂ ಆಯ್ಕೆ ಮಾಡಿಕೊಂಡಿದ್ರೆ ಆಗ ಕುಟುಂಬ ಸಂಖ್ಯೆ ಜನ್ರೇಟ್ ಆಗಲ್ಲ. ಒಂದು ವೇಳೆ ಪ್ರಶ್ನೆ ಸಂಖ್ಯೆ 7ರಲ್ಲಿ ಸಂಸ್ಥಾ ರೂಪ ಅಂತ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಆಗ ಕುಟುಂಬ ಸಂಖ್ಯೆ ಏನು ತಗೊಳುತ್ತೆ ಅಂದರೆ 999 ಅಂತ ತನ್ನಿಂತಾನೇ ಜನ್ರೇಟ್ ಮಾಡಿಕೊಳ್ಳುತ್ತೆ. ಇನ್ನು ಪ್ರಶ್ನೆ ಸಂಖ್ಯೆ 11ರಲ್ಲಿ ನಾವೇನಾದರೂ ಸಾಮಾನ್ಯ ಕುಟುಂಬ ಆಗಿದ್ದರೆ ಆ ಕುಟುಂಬದ ಮುಖ್ಯಸ್ಥರ ಹೆಸರು ಕೇಳಿಬಿಟ್ಟು ಟೈಪ್ ಮಾಡ್ತೀವಿ. ಆದರೆ ಸಂಸ್ಥಾ ರೂಪ ಆಗಿತ್ತು ಅಂತಂದರೆ ಅಂಥಲ್ಲಿ ನಾವು ಆ ಸಂಸ್ಥೆಯ ಮುಖ್ಯಸ್ಥರ ಹೆಸರನ್ನು ಟೈಪ್ ಮಾಡಬಾರ್ದು, ಬದಲಾಗಿ ಆ ಸಂಸ್ಥೆಯ ಮುಖ್ಯಸ್ಥರ ಹುದ್ದೆಯ ಹೆಸರನ್ನು, ಉದಾಹರಣೆಗೆ ಹಾಸ್ಟೆಲ್ ಆಗಿದ್ದರೆ ವಾರ್ಡನ್ ಅಂಥೇಳಿ, ಮತ್ತು ಮ್ಯಾನೇಜರ್, ಜೈಲರ್, ಈ ರೀತಿ ನಾವು ಮುಖ್ಯಸ್ಥರ ಹುದ್ದೆಯ ಹೆಸರನ್ನು ಟೈಪ್ ಮಾಡಬೇಕು.
ಕೊನೆಯದಾಗಿ ಇನ್ನು ಪ್ರಶ್ನೆ ಸಂಖ್ಯೆ 15ರಲ್ಲಿ ವಾಸದ ಕೊಠಡಿಗಳ ಸಂಖ್ಯೆಯನ್ನು ಹಾಕುವಾಗ ಅಡುಗೆ ಮನೆ, ವಾಸದ ಗೃಹ ಮತ್ತು ಶೌಚಾಲಯ ಆಗಿರ್ಬೋದು, ಸ್ಟೋರ್ ರೂಮ್ ಆಗಿರ್ಬೋದು, ವರಾಂಡ ಆಗಿರ್ಬೋದು, ಪ್ಯಾಸೇಜ್ಗಳನ್ನು ಆಗಿರ್ಬೋದು, ಅಥವಾ ಇಬ್ಬಿಬ್ಬರು ಅಣ್ಣ ತಮ್ಮರು ಒಂದು ರೂಮನ್ನು ಮಾತ್ರ ಇಬ್ಬರು ಕೂಡ ಬಳಸ್ತಿರ್ತಾರೆ, ಅಂತಹ ರೂಮುಗಳನ್ನು ನಾವು ಕೊಠಡಿಗಳು ಅಥವಾ ಕೋಣೆಗಳು ಅಂತ ಪರಿಗಣಿಸಬಾರ್ದು. ಅವುಗಳನ್ನು ಬಿಟ್ಟು ಉಳಿದೆಲ್ಲವನ್ನು ಕೂಡ ಒಟ್ಟು ಕೋಣೆಗಳ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಈ ರೀತಿ ಪ್ರತಿಯೊಂದು ಮನೆಯನ್ನು ಸರ್ವೆ ಮಾಡಿದ ನಂತರ ಅಥವಾ 4-5 ಮನೆ ಆದ ನಂತರ ನಾವೇನು ಮಾಡಬೇಕಾಗುತ್ತೆ, ಸಿಂಕ್ ಮಾಡಲೇಬೇಕು. ಇಲ್ಲಾಂದರೆ ಡಾಟಾ ಏನಾದರೂ ಮಿಸ್ಟೇಕ್ ಆಯಿತು, ಪ್ರಾಬ್ಲಮ್ ಆಯಿತು ಅಂದರೆ ಹಾಕಿದಂಥ ಡಾಟಾ ಕೂಡ ಡಿಲೀಟ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಸಿಂಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಏನೇ ಆದರೂ ತಪ್ಪುಗಳಾದರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳೋವಂಥ ದಾರಿ ಇದೇ ಇದೆ. ಅದಕ್ಕೋಸ್ಕರ ಯಾರೂ ಭಯಪಡದೆ ನಿರ್ಭಯವಾಗಿ ಗಣತಿ ಕಾರ್ಯವನ್ನು ಮುಗಿಸೋಣ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ, ಮಾಹಿತಿ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.